ಸನ್ಮಾನ್ಯ ಸಭಾಪತಿಯವರೇ, ಧನ್ಯವಾದಗಳು. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 1385 ಸನ್ಮಾನ್ಯ ಗೃಹ ಸಚಿವರ ಹತ್ರ. ಮಾನ್ಯ ಸಭಾಪತಿಗಳೇ, ಉತ್ತರಗಳನ್ನು ಒದಗಿಸಲಾಗಿದೆ. ಗೃಹ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮೆಲ್ಲರ ಪ್ರಶ್ನೆ ಗೃಹ ಸಚಿವರಿಗಿತ್ತು. ಗೃಹ ಸಚಿವರು ಕಠಿಣ ಕ್ರಮ ಅಂತ ಅಂತಾರೆ, ಆದ್ರೆ ನಿರಂತರವಾಗಿ ನಾನು ಕೇಳಿದಂತ ಪ್ರಶ್ನೆ, ಕಳೆದ 2 ವರ್ಷದಲ್ಲಿ ರಾಜ್ಯದ ಕಾರಾಗೃಹದಲ್ಲಿ ಕೈದಿಗಳಿಗೆ ವಿಶೇಷ ಸೌಲಭ್ಯ ಕೊಟ್ಟದ್ದಕ್ಕೆ ನಾನು ಪ್ರಶ್ನೆ ಕೇಳಿದವರ ಹತ್ರ. ಇದನ್ನ ನೋಡುವಾಗ ನಾನು ಅನ್ನೋದು, ಜೈಲಿನಲ್ಲಿ ಯಾರನ್ನೋ ಕೇಸ್ ಹಾಕಿ ಜೈಲಿಗೆ ಹಾಕ್ತೀವ, ಅವರು ಒಳಗಡೆ ಮುಂದೆ ಹೊರಗಡೆ ಒಂದು ಐಷಾರಾಮ ಜೀವನ ಮಾಡ್ತಿದ್ದಾರೆ. ಜೈಲಿನಲ್ಲಿದ್ದರೂ ಐಟಮ್ ಸಾಂಗ್ ವೀಕ್ಷಣೆ ಭಾಗ್ಯ ವಿಜಯ ಕರ್ನಾಟಕದಲ್ಲಿ ಬಂದಿತ್ತು. ಯಾರು ಆ ಐಟಮ್ ಸಾಂಗ್ ನೋಡಿದಂದ್ರೆ ಉಗ್ರ ಜುಹಾದ್ ಹಮೀದ್, ಶಕೀಲ್ ಮುನ್ನಾ, ಅಂದ್ರೆ ಒಬ್ಬ ಉಗ್ರಗಾಮಿಯನ್ನ ಜೈಲಿನಲ್ಲಿ ವಿಡಿಯೋ ಮೂಲಕ ಮಾತಾಡುವಂತದ್ದು, ಅದರ ಜೊತೆಗೆ ಮೋಜು ಮಸ್ತ್ ಮಾಡುವಂತದ್ದು. ನಾನು ಅನ್ನೋದು, ಜೈಲಿನ ಒಳಗಡೆಯಿಂದಲೇ ಇವರು ವಾಪಸ್ ಭಯೋತ್ಪಾದನಾ ಚಟುವಟಿಕೆ ಕುಮ್ಮಕ್ ಸಿಗ್ತಾ ಉಂಟು. ಇದಕ್ಕೆ ಗೃಹ ಸಚಿವರು ಉತ್ತರ ಕೊಡಬೇಕು. ಎನ್ಐ ಅವರು ಈ ಹಿಂದೆ ಹೇಳಿದ್ರು, ಜೈಲಿನಲ್ಲಿರುವ ಜುಹಾದ್ ಹಮೀದ್, ಶಕೀಲ್ ಮುನ್ನಾನಿಗೆ ಮೊಬೈಲ್ ಬಳಕೆ ಅವಕಾಶ ನೀಡಲಾಗಿದೆ. ಈ ಹಿಂದೆ ಉಗ್ರ ನಜೀರ್ಗೂ ಮೊಬೈಲ್ ಬಳಕೆ ಅವಕಾಶ ಕೊಟ್ಟಿತ್ತು. ಜೈಲಿನಲ್ಲಿಯೇ ಭಯೋತ್ಪಾದಕ ಚಟುವಟಿಕೆ ನಡೆಯುತ್ತೆ. ಅದಕ್ಕೋಸ್ಕರ ಇದು ಗೃಹ ಸಚಿವರೇ ನಿಮ್ಮ ದೊಡ್ಡ ಫೇಲ್ಯೂರ್ ಅಂತ ನನ್ನ ಮನಸ್ಸಿಗೆ ಬರುವಂತದ್ದು. ಅದ್ರ ಜೊತೆಗೆ ಕಾರಾಗೃಹದಲ್ಲಿ ಏನು ಉಮೇಶ್ ರೆಡ್ಡಿಗೆ ಟಿವಿ ಸೌಲಭ್ಯ, ರಣ್ಯಾರಾವ್ ಆಪ್ತನಿಗೆ ಬಿಂದಾಸ್ ಲೈಫ್, ಈ ರೀತಿಯಾಗಿ ಜೈಲಿನಲ್ಲಿ ಯಾವುದೇ ರೀತಿ ನಾನು ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ. 2-3 ವರ್ಷದಲ್ಲಿ CCTV ನೋಡ್ಬೋದಿತ್ತು. ಅದರ ಜೊತೆಗೆ ನಮ್ಮ ಶರಣ ಅವರಿಗೆ ಹೇಳಿದ್ರು, ಬೇಲಿಯೇ ಎದ್ದು ಹೊಲ ಮೇದಂತೆ ಅಂತ. ನಿಮಗೆ ಬೇಸರ ಆಯ್ತು. ನಾನನ್ನೋದು, ಅಲ್ಲಿ ಜೈಲಿನ ಒಳಗಡೆ 2 ಅಧಿಕಾರಿಗಳ ತಂಡ ಉಂಟಂತೆ. ಅವರೇ ಮೊಬೈಲ್ ಕೊಟ್ಟು ಇನ್ನೊಂದು ಟೀಮಿನ ಗ್ರಜ್ ಸಾಧಿಸೋದಕ್ಕೋಸ್ಕರ ಅವರನ್ನ ಹಿಡಿಸೋ ಈ ಕೆಲಸ ಮಾಡಿದಾರೆ ಅಂತ ಪೇಪರ್ ಅಲ್ಲಿ ಬಂದಿದೆ. ಇವತ್ತು ಉಪಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ನಾನು ಅನ್ನೋದು, ದಯವಿಟ್ಟು ಇದನ್ನ ಅತ್ಯಂತ ನೀವು ಈ ಉಗ್ರ ಚಟುವಟಿಕೆಯವರನ್ನ ಅತ್ಯಂತ ಶೀಘ್ರವಾಗಿ ಈ ರೀತಿ ಮಾಡಿದವರಿಗೆ ಯಾರು ಮೊಬೈಲ್ ಕೊಡ್ತಾರ, ಅದೇ ರೀತಿ ಮೊಬೈಲ್ ಕೊಡ್ಲಿಕ್ಕೆ ಸಹಕಾರ ಮಾಡಿದವರು ಕೂಡ ಆ ಉಗ್ರಗಾಮಿ ಅಂತ ನೀವು ಪರಿಗಣಿಸಬೇಕು. ಯಾಕಂದ್ರೆ ನಂತ ಅಧಿಕಾರಿಗಳಿಗೆ ಕಠಿಣ ಶಿಕ್ಷೆ ಕೊಟ್ಟಾಗ ಮಾನ್ಯ ಸಭಾಪತಿಗಳೇ, ನೀವು ಉಪಮುಖ್ಯಮಂತ್ರಿಗಳನ್ನ ಯಾಕೆ ರೆಫರ್ ಮಾಡಿದ್ರೆ ಗೊತ್ತಿಲ್ಲ. ಪೇಪರ್ ಬಂದಿದೆ, ಅವ್ರ ಹೆಸರು ಕೂಡ ಬಂದಿದೆ. ಎಲ್ಲಿ ಬಂದಿದೆ? ಜೈಲಿನಿಂದಲೇ ಪಾಕಿಯ ಹಾಟ್ಲೈನ್ ಕರೆ ಜೈಲು ಉಗ್ರ ಸ್ವರ್ಗವಾಗಿದೆ. ಅಲ್ಲಿಂದ ಉದ್ಯಮಿಗಳಿಗೆ ಬೆದರಿಕೆ ಹಣ ವಸೂಲಿ ಮಾಡಲಾಗುತ್ತದೆ. ಪಾಕಿಸ್ತಾನ, ಅಫ್ಘಾನಿಸ್ತಾನ ಹಾಟ್ಲೈನ್ ಕರೆಗಳು ಹೋಗ್ತಿವೆ ಎಂದು. ಆಯ್ತಾಯ್ತು. ಕೈದಿಗಳಿಗೆ ಎಲ್ಲಿಂದ ಹಣ ಬರುತ್ತದೆ? ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ಹಳೆಯ ವಿಡಿಯೋ ಅಂತ ಹೇಳಿದ್ದಾರೆ. ಮಾನ್ಯ ಸಭಾಪತಿಗಳೇ, ಇದನ್ನ ನಾನು ನೋಡುದಿಲ್ಲ, ಯಾವ ಫೋನಲ್ಲೂ ಮಾತಾಡುದಿಲ್ಲ. ಅರ್ಥ ಆಯ್ತಾ? ನನಗೆ ಯಾವ ಕಾಲು ಬಂದಿಲ್ಲ ಜೈಲಿಂದ. ಯಾವ ಪೇಪರ್ಲಿ ಏನ್ ಬಂದಿದ್ಯೋ ಸುಮ್ನೆ ಅದಕ್ಕೆಲ್ಲ ಏನೋ ಅಂತ ತಿಳ್ಕೊಂಡು ಆಮೇಲೆಲ್ಲ ನಿಮ್ಮೆಲ್ಲ ಲಿಂಕಿಂಗ್ ಎಲ್ಲ ಬೆಳೆಸ್ಬಿಡ್ತೀವ ನೀವೆಲ್ಲ. ನಾನು ಜೈಲ್ ಮಿನಿಸ್ಟರ್ ಆಗಿದ್ದವನು, ಜೈಲಲ್ಲಿ ಇದ್ದವನು, ಜೈಲ್ ಅನುಭವಿಸಿರೋನು, ಆ ಜೈಲಲ್ಲಿ ಏನೇನು ನಡೀತದೆ ಅಂತೆಲ್ಲ ತಿಳ್ಕೊಂಡಿದ್ದೀನಿ ನಾನು. ದಟ್ ಇಸ್ ಎ ಡಿಫರೆಂಟ್ ಕೇಸ್. ಬಟ್ ಯು ಡೋಂಟ್ ರೆಫರ್ ದಿಸ್ ಟು ಮೀ. ಪೇಪರ್ ಏನೋ 1000 ಬಂದಿರ್ಬೋದು. ಐ ಆಮ್ ಮೇಕಿಂಗ್ ವೆರಿ ಕ್ಲಿಯರ್, ನಾನು ಯಾವ ತರದ ಇಂಥ ಫೋನ್ಗಳು ರಿಸೀವ್ ಮಾಡಕ್ಕೆ ಹೋಗಲ್ಲ. ಅಲ್ಲ, ನಿಮ್ಗೆ ಕಾಲ್ ಬಂದದಲ್ಲ ಸರ್, ನೀವು ಎಣಿಸ್ಕೊಂಡ್ರಿ. ಜೈಲಿರ್ತಕ್ಕಂಥ ಆತಂಕವಾದಿಗಳು ಫೋನ್ ಕಾಲ್ ಮುಖಾಂತರ ನೀವು ಕುತ್ಕೊಳ್ಳಿ, ಉತ್ತರ ಹೇಳಿ ಅವರು. ಮಾನ್ಯ ಸಭಾಪತಿಗಳೇ, ರಾಜ್ಯದ ಕಾರಾಗೃಹದಲ್ಲಿ ಕೈದಿಗಳಿಗೆ ಯಾವ ರೀತಿ ಅವ್ರ ಮೇಲೆ ಕ್ರಮ ತಗೋಬೇಕು, ಅವ್ರು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಪ್ರಿಸನ್ ಮ್ಯಾನ್ಯುಯಲ್ಲೇ ಇದೆ. ಆ ಪ್ರಿಸನ್ ಮ್ಯಾನ್ಯುಯಲ್ ನಲ್ಲಿ ಎಲ್ಲವನ್ನು ಕೂಡ ಹೇಳಿದ್ದಾರೆ. ಆದರೆ ಅದ್ರ ವಿರುದ್ಧವಾಗಿ ಇತ್ತೀಚಿನ ದಿನದಲ್ಲಿ ಏನಲ್ಲ, ಬಹಳ ದಿವಸದಿಂದ ಪ್ರಿಸನ್ ಸ್ಟಾರ್ಟ್ ಆಗಿದ್ದಾಗಿಂದಾನು ಕೂಡ ಈ ಘಟನೆಗಳು ನಡೀತಾನೆ ಇದ್ದಾವೆ. ಒಂದು ಚಾಕು ಒಳಗಡೆ ಹೋಗುತ್ತೆ, ಡ್ರಗ್ಸ್ ಒಳಗಡೆ ಹೋಗುತ್ತೆ, ಫೋನ್ ಒಳಗಡೆ ಹೋಗುತ್ತೆ. ಇದೆಲ್ಲ ಏನು ಹೊಸದಾಗಿ ಕಳೆದ 2.5 ವರ್ಷದಿಂದ ನಮ್ಮ ಸರ್ಕಾರ ಬಂದಾಗ ಮಾತ್ರ ಆಗ್ತಾ ಇದೆ ಅನ್ನೋದಲ್ಲ. ಇದು ಬಹಳ ಸಾರಿ ಹಿಂದೆನೂ ಆಗಿದೆ. ಮೊನ್ನೆ ಮಾನ್ಯ ಸಭಾಪತಿಗಳೇ, ಇದ್ದಕ್ಕಿದ್ದಂಗೆ ಟಿವಿ ಚಾನೆಲ್ಗಳಲ್ಲಿ ಕಾರಾಗೃಹದಲ್ಲಿ ನೃತ್ಯ, ಕಾರಾಗೃಹದಲ್ಲಿ ಎಣ್ಣೆ ಮಾರ್ತಾರೆ, ಕಾರಾಗೃಹದಲ್ಲಿ ಅಲ್ಲೇ ಏನೋ ತಯಾರು ಮಾಡ್ತಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು. ತಮ್ಮ ಸರ್ಕಾರ ಇದ್ದಾಗ ಕೂಡ ಏನು ಬಂದಿತ್ತಲ್ಲ, ನಾವು ವಿಡಿಯೋಗಳನ್ನೆಲ್ಲ ನೋಡಿದೆ. ಅದರಲ್ಲಿ
ಹೆಚ್ಚಿನ ಅಂಶ ಎಲ್ಲ ವಿಡಿಯೋಗಳು ಅವ್ರ ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಆಗಿದಾವೆ. ನಾನು ಕೋಟ್ ಮಾಡಿದ್ದೀನಿ, ನಾನು ಕೊಡ್ತೇನೆ ಬೇಕಾದ್ರೆ ನಿಮ್ಗೆ ಮಾಹಿತಿಯನ್ನು. ಈಗ ಹಂಗಂತ ಹೇಳಿ ನಾನು ನಿಮ್ಮ ಮೇಲೆ ಹೇಳೋಕೆ ಹೋಗೋದಿಲ್ಲ. ಅಲ್ಲ, ಹಂಗಂತ ಹೇಳಿ ನಾನು ನಿಮ್ಮ ಮೇಲೆ ಹೇಳೋದಿಲ್ಲ. ಮಾನ್ಯ ಸಭಾಪತಿಗಳೇ, ನಾವು ಕೇಳ್ತಿರ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ಆಗಿರೋ ವಿಚಾರವನ್ನ ಕೇಳಿ. ಒಂದು. ಮಾನ್ಯ ವಿರೋಧ ಪಕ್ಷ ಎರಡನೇದು, ನಾಯಕರೇ, ಇದು ಹೋಲಿಕೆ ಮಾಡಿ ತಪ್ಪಿಸ್ಕೊಳ್ಳೋದಲ್ಲ. ತಪ್ಪಿಸ್ಕೊಳಕ್ ಹೋಗ್ತಾ ಇಲ್ಲ. ಹೇಳ್ಬಾರ್ದಾ? ಇನ್ನೊಂದಕ್ಕೆಲ್ಲ ಹೇಳ್ಬಾರ್ದಾ? ನಾವು ಹಿಂಗ್ ಮಾನ್ಯ ನಡೀತಾ ಇದೆಯಲ್ಲ, ಸಭಾಪತಿಗಳೇ, ನಿಮ್ಮ ಕಾಲದಲ್ಲಿ ನಡೆದಿಲ್ವಾ ಅಂದ್ರೆ ಏನ್ ಅರ್ಥ ಅದು? ಅಲ್ಲಲ್ಲ, ನಾನು ಇಟ್ ಮೇಕ್ಸ್ ನೋ ಮೀನಿಂಗ್. ಅಲ್ಲ, ಸನ್ಮಾನ್ಯ ಸಚಿವರು ಅಧಿಕಾರಿಗಳು ನಡೀತು ಅಂತ ಹೇಳಿದ್ರು. ಅಧಿಕಾರಿಗಳು ಆಗಲ್ಲ ನಡೀತು ಬಂದಿರಿ ಅಂತ ಹೇಳಿ ಅವರೇನ್ ಬದಲಾಗಿಲ್ಲ. ಆಮೇಲೆ ಅಧಿಕಾರಿಗಳು ಯಾರು ಬದಲಾಗಿಲ್ಲ. ನಡೆದಿತ್ತು ಅಪಾದನೆ ಮಾಡೋದಲ್ಲ. ನಾನ್ ಹೇಳುದು, ನೀವು ಹೋಲಿಕೆ ಮಾಡ್ಬಿಟ್ಟು ಇದನ್ನಿಂದ ನುಳ್ಸ್ಕೊಳ್ಳೋದು ಬೇಡ. ಇವತ್ತು ನಡೆದಿರ್ತಕ್ಕಂಥದ್ದು ಇದು ಜಹಜಾಗಿರಾಗಿದೆ. ಪತ್ರಿಕೆಗಳಲ್ಲಿ ಮಾನ್ಯ ಜನ ಮಾತಾಡ್ತಾರೆ, ಇದಕ್ಕೆ ಉತ್ತರ ಕೊಡ್ಬೇಕಾಗಿದೆ ಅಷ್ಟೇನೆ. ಆಯ್ತು. ಸಮಸ್ಯೆ ಬಂದಾಗ ಪರಿಹಾರವೇ ಹೊರತು ಹಿಂದಿಂದು ಯಾವ್ದೋ ಎಕ್ಸಾಂಪಲ್ ಅಲ್ಲ. ಯಾವ್ದಾರ ರೆಫರೆನ್ಸ್ ಬಂದಿತ್ತು? ನಾನು ಎಕ್ಸಾಂಪಲ್ ಕೊಡ್ತಾ ಇಲ್ಲ, ನಾನು ನುಣುಚ್ಕೊಳ್ತಾನೂ ಇಲ್ಲ, ನಾನು ಹೋಲಿಕೆನೂ ಮಾಡ್ತಾ ಇಲ್ಲ. ನಾನು ಯಾವ ವಿಡಿಯೋಗಳು ಇತ್ತೀಚಿನ ಚಾನೆಲ್ಗಳಲ್ಲಿ ಬಂತು, ಅದು ಯಾವಾಗ ನಡೆದಿದ್ದು ಘಟನೆ ಅನ್ನೋದನ್ನ ಅಷ್ಟೇ ಹೇಳ್ತಾ ಇದ್ದೀನಿ. ನಾನು ನುಳ್ಸ್ಕೊಳಕ್ ಹೋಗೋದಿಲ್ಲ. ಐ ಆಮ್ ನಾಟ್ ಶರ್ಕಿಂಗ್ ಮೈ ರೆಸ್ಪಾನ್ಸಿಬಿಲಿಟಿ. ಪ್ಲೀಸ್ ಡೋಂಟ್ ಟೇಕ್ ಇಟ್ ದಟ್ ವೇ. ನಾವು ಇರೋದೇ ಅದಕ್ಕೆ, ನಿಲ್ಸೋದಕ್ಕೆ, ರೆಗ್ಯುಲೇಟ್ ಮಾಡೋದಕ್ಕೆ. ಜನ ಶಾಂತಿಯಿಂದ ಇರಬೇಕು, ಕಾರಾಗೃಹದಲ್ಲಿ ಏನು ಕೂಡ ಅಂತ ಘಟನೆಗಳು ನಡೀಬಾರ್ದು ಅನ್ನೋದನ್ನೇ ನಾವು ಮಾಡ್ತಾ ಇರೋದು. ಅದಕ್ಕಾಗಿ ಬಹಳಷ್ಟು ಕಠಿಣ ಕ್ರಮಗಳನ್ನು ಈಗಾಗಲೇ ನಾವು ತಗೊಂಡಿದ್ದೇವೆ. ಸುಮಾರು ಅಧಿಕಾರಿಗಳು, ಮಾನ್ಯ ಸಭಾಪತಿಗಳೇ, ಅವ್ರನ್ನ ಸಸ್ಪೆಂಡ್ ಮಾಡಿದ್ದೇವೆ, ಅವ್ರನ್ನ ಡಿಸ್ಮಿಸ್ ಮಾಡಿದ್ದೇವೆ. ಮುಂದೆಯೂ ಕೂಡ ಡಿಸ್ಮಿಸ್ ಮಾಡ್ತೀವಿ. ಎನ್ಕ್ವೈರಿ ಆದ್ಮೇಲೆ ಅವ್ರು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಡಿಸ್ಮಿಸ್ ಮಾಡ್ತೇವೆ. ವಿ ವಿಲ್ ನಾಟ್ ಸ್ಪೇರ್ ದೆಮ್. ಆದ್ರೆ ಒಂದಂತೂ ತಿಳ್ಕೊಳ್ಳಿ, ನಿಮ್ ಸಹಕಾರನೂ ಅಗತ್ಯ ಇದೆಯಲ್ಲ. ನೀವು ಕೂಡ ಸಲಹೆಗಳು ಕೊಡಿ. ಹೇಗ್ ಬರೇ ಹಂಗ್ ಮಾಡ್ಬಿಟ್ರಿ, ಹಿಂಗ್ ಮಾಡ್ಬಿಟ್ರಿ, ನೀವು ಮಾಡ್ತಾ ಇಲ್ಲ ಅನ್ನೋದನ್ನ ಹೇಳೋದಷ್ಟೇ ಅಲ್ಲ. ಪ್ಲೀಸ್ ಗಿವ್ ಎ ಪಾಸಿಟಿವ್ ಸಜೆಷನ್ಸ್, ವಿಲ್ ಟೇಕ್ ಇಟ್. ನಾವೇನು ಜವಾಬ್ದಾರಿಯಿಂದ ನುಳ್ಸ್ಕೊಂಡು ಹೊರಗೋಕ್ ಹೋಗೋದಿಲ್ಲ. ನಾವು ಅದನ್ನೆಲ್ಲವನ್ನು ಕೂಡ ನಿಲ್ಲಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಏನು ಜೈಲಿನಲ್ಲಿ ನಡೀತಾ ಇರ್ತಕ್ಕಂಥ, ಈಗ ಹೊಸದಾಗಿ ನಾವು ನಮ್ಮ DG ಅವ್ರನ್ನೇ ಬದಲಾಯಿಸಿದೀವಿ. ಯಾರು ಮುಖ್ಯಸ್ಥರಿದ್ರು ಈ ಇಲಾಖೆನಲ್ಲಿ, ಕಳೆದ ವಾರ ಅವರಿಗೆ ಪ್ರಮೋಷನ್ಸ್ ಕೊಟ್ಟು DG ಪ್ರಿಸನ್ಸ್ ಅಂತ ಹೇಳಿ ಅವ್ರನ್ನ ಹೊಸದಾಗಿ ಮಾಡಿದ್ವಿ. ಅವರು ಕೇವಲ ಒಂದು 4 ದಿವಸದಲ್ಲೇ ರೈಡ್ ಮಾಡಿ, ನಮ್ಮ ಪೊಲೀಸ್ನವರು ರೆಗ್ಯುಲರ್ ಆಗಿ ರೈಡ್ ಮಾಡ್ತಾ ಇರ್ತಾರೆ. ಆ ರೈಡ್ ಮಾಡಿದಾಗೂ ಕೆಲವು ಸಂದರ್ಭದಲ್ಲಿ ಸಿಗೋದಿಲ್ಲ, ಅಷ್ಟು ಇದಾಗಿ ಇಟ್ಕೊಂಡಿರ್ತಾರ ಅವ್ರು. ಈಗ ಹೊಸದಾಗಿ ಕಳೆದ ಒಂದು 15 ದಿವಸದಿಂದ ಮಾನ್ಯ ಸಭಾಪತಿಗಳೇ, ಸುಮಾರು 50-60 ಫೋನ್ಗಳು ಸಿಕ್ಕಿದೆ ಪರಪ್ಪನ ಅಗ್ರಹಾರದಲ್ಲಿ, ಚಾಕುಗಳು ಸಿಕ್ಕಿದೆ. ಆಮೇಲೆ ಅಲ್ಲಿ ವಿಡಿಯೋಗಳು ತಾವೆಲ್ಲ ರೆಫರ್ ಮಾಡಿದ್ರಲ್ಲ, ಆ ವಿಡಿಯೋಗಳು ಡ್ಯಾನ್ಸ್ ಮಾಡ್ತಾ ಇರೋದು, ಲಿಕ್ಕರ್ ತಯಾರು ಮಾಡ್ತಾ ಇರೋದು, ಅದೆಲ್ಲ ಹಳೆ ವಿಡಿಯೋಗಳು. ಅವನ್ನ ಈಗ ಇಲ್ಲಿದೆ ನನ್ನ ಹತ್ರ, ಇಲ್ಲಿ ರೆಫರೆನ್ಸ್ ಇದೆ, ಡೇಟ್ ಇದೆ. ಆದ್ರೆ ಹಂಗಂತೇಳಿ ನಾನು ತಪ್ಪಿಸ್ಕೊಳ್ಳೋಕೆ ಹೋಗೋದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಪ್ರಿಸನ್ಸ್ ಅನ್ನ ಇನ್ನೂ ಹೆಚ್ಚು ಬಿಗಿಯಾಗಿ ಮಾಡ್ತಕ್ಕಂಥ, ಈಗ ಉದಾಹರಣೆಗೆ ಜಾಮರ್ ಹಾಕಿದ್ವಿ ಮಾನ್ಯ ಸಭಾಪತಿಗಳೇ, ಆ ಜಾಮರನ್ನೇ ಒಳಗಡೆ ಕೆಡಿಸ್ಬಿಡ್ತಾರೆ ಪ್ರಿಸನರ್ಸು. ಅಲ್ಲಿ ಅವರು ಟ್ರೈಲ್ ನಲ್ಲಿ ಇರ್ತಕ್ಕಂಥವ್ರು ಅಥವಾ ಯಾರೋ ಜಾಮರ್ನೆಲ್ಲ ಕೆಡಿಸ್ಬಿಡ್ತಾರೆ. ಮಂಗಳೂರಿನಲ್ಲಿ ಆ ಥರ ಆಗಿದೆ. ಆಮೇಲೆ ಈಗ ಮಂಗಳೂರಿನಲ್ಲಿ ಸಿಟಿ ಒಳಗಡೆ ಇದೆ ಪ್ರಿಸನ್. ಈಗ ಹೊಸದಾಗಿ ನಾವು ಊರಾಚೆ ಕಟ್ತಾ ಇದ್ದೀವಿ, ಅದು ಇನ್ನು ಸ್ವಲ್ಪ ಸಮಯ ತಗೊಳುತ್ತೆ. ಆ ಜಾಮರ್ ಹಾಕಿದ್ರೆ ಆ ಪಕ್ಕದಲ್ಲಿ ಇರ್ತಕ್ಕಂಥ ಎಲ್ಲ ಮನೆಗಳಿಗೂ ಕೂಡ ಯಾವ ಫೋನು ಬರೋದಿಲ್ಲ, ಏನು ಬರೋದಿಲ್ಲ. ನೆನ್ನೆ ಕೆಳಗಿನ ಮನೆಯಲ್ಲಿ ಪ್ರಶ್ನೆ ಹಾಕಿದ್ರು. ನಾವು ಇದು ಪರಪ್ಪನ ಅಗ್ರಹಾರದ ಸುತ್ತ ನಾವು 3 ಟವರ್ ಹಾಕಿದೀವಿ, ಜಾಮರ್ ಟವರ್ ಹಾಕಿದೀವಿ ಮಾನ್ಯ ಸಭಾಪತಿಗಳು. ಅಲ್ಲಿ ಸುತ್ತ ಅಲ್ಲಿ ಅವ್ರು ಯಾರಿಗೂ ಫೋನೇ ಸಿಗೋದಿಲ್ಲ, ಅವ್ರ ಕಂಪ್ಲೇಂಟ್. ಅದಕ್ಕೆ ನಾವೀಗ ಸರ್ವಿಸ್ ಪ್ರೊವೈಡರ್ಸ್ ಹತ್ರ ಮಾತಾಡಿ ಟೆಕ್ನಿಕಲಿ ಇಸ್ ಇಟ್ ಪಾಸಿಬಲ್ ಟು ರೆಗ್ಯುಲೇಟ್ ದಟ್ ಅಂತ ಅದನ್ನು ಕೂಡ ನೋಡ್ತಾ ಇದ್ದೇವೆ. ಅದರಿಂದ ಎಲ್ಲ ಕ್ರಮಗಳನ್ನು ಕೂಡ ಮಾನ್ಯ ಸಭಾಪತಿಗಳೇ ನಾವು ತಗೊಳ್ತೇವೆ. ಸಭಾಪತಿ, ಉಗ್ರ ಜಿಹಾದ್
ಇತ್ತೀಚೆಗೆ ಜೈಲಿಗೆ ಹೋದ ಹೇಳಿದಾರಲ್ಲ. ನಾನನ್ನು ಗೃಹ ಸಚಿವರ ಹತ್ರ ನಿಮ್ಮ ಸರ್ಕಾರ ಅಂತ ಬೇಡ, ನಾವು ಒಟ್ಟು ಸೇರಿ ಅದನ್ನ ನಿಲ್ಲಿಸ್ಬೇಕು. ಯಾಕೆ ನಿಲ್ಲಿಸ್ಬೇಕಂದ್ರೆ ಒಬ್ಬ ಉಗ್ರವಾದಿ ಈ ರೀತಿ ಮೊಬೈಲ್ ಉಪಯೋಗ ಮಾಡ್ಕೊಂಡು ಇದ್ ಮಾಡ್ತಾನೆ ಅಂದ್ರೆ ನಮ್ದು ನಿಮ್ಗೆ ಸಹಕಾರ 100ಕ್ಕೆ 100 ಉಂಟು. ಅದಕ್ಕೋಸ್ಕರ ದಯವಿಟ್ಟು ಇದನ್ನು ಅತ್ಯಂತ ನಾವು ಪ್ರಶ್ನೆ ಮಾಡಿದಾಗ ನೀವು ಇನ್ನೂ ಕೂಡ ಜೋರಾಗ್ಬೇಕಂತ ಅನ್ನೋದು. ನೀವು ಭಾಷಣ ಮಾಡ್ತೀರಿ, ಚಂದ ಮಾತಾಡ್ತೀರಿ, ಆದ್ರೆ ನೀವು ಜೋರಾದ್ರೆ ಮಾತ್ರ ಇದನ್ನ ಸರಿ ಮಾಡ್ಲಿಕ್ಕೆ ಆಗುತ್ತೆ. ನನ್ನ ಕಳಕಳಿ ವಿನಂತಿ ನಿಮ್ಮ ಹತ್ರ, ಕೈ ಮುಗ್ದು ಬೇಡ್ತೇನೆ ನಿಮ್ಮ ಹತ್ರ.